चोरी रोखण्यासाठी जिल्हाभरात एएनपीआर कॅमेरे बसवले जाणार. एसपी रामराजन. बेळगाव जिल्हा पोलीस अधीक्षक रामराजन यांनी सांगितले की चोरीच्या घटनांना आळा घालण्यासाठी आणि गुन्हेगारी कारवायांवर लक्ष ठेवण्यासाठी जिल्हाभरात अत्याधुनिक एएनपीआर कॅमेरे बसवले जात आहेत. चिक्कोडी प्रवाशी मंदिरात माध्यमांशी बोलताना त्यांनी जिल्ह्यात कायदा व सुव्यवस्था आणि जनसुरक्षेसाठी पोलीस विभागाने उचललेल्या अनेक महत्त्वाच्या पावलांची माहिती दिली. जिल्ह्यातील प्रमुख रस्त्यांवर आणि मोक्याच्या ठिकाणी बसवण्यात येणारे एएनपीआर कॅमेरे ये जा करणाऱ्या वाहनांच्या नंबर प्लेट्स आपोआप टिपतील. एसपींनी स्पष्ट केले की यामुळे कोणताही गुन्हा करून पळून जाणाऱ्या वाहनांचा माग काढणे सोपे होईल. गुन्हेगारांच्या हालचाली वाढू नयेत यासाठी पोलीस अधिकारी सीमेवर सतत पाळत ठेवत आहेत. त्यांनी सांगितले की सीमेवरील संवेदनशील भागांमध्ये लवकरच सीसीटीव्ही आणि अत्याधुनिक कॅमेरे बसवले जातील आणि निगराणी अधिक कडक केली जाईल. चिक्कोडी आणि निपाणी शहरांमधील वाढती वाहतूक कोंडी नियंत्रणात आणण्यासाठी प्रमुख चौकांमध्ये वाहतूक सिग्नल बसवण्याच्या कामाचा पोलीस विभाग योग्य आढावा घेत असून याबाबत लवकरच कारवाई केली जाईल असे एसपी रामराजन म्हणाले. महान कार्य न्यूजसाठी गौतम जाधव, निपाणी. ಸೊ ಈಗ ಒಂದು ಇಂತಹ ಕಳ್ತನಗಳನ್ನು ತಡೆಗಟ್ಟುವುದಕ್ಕೆ ಮತ್ತು ಪತ್ತೆ ಮಾಡೋದಕ್ಕೆ ಕ್ಯಾಮರಾಸ್ ಕೂಡ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ. ಸೊ ಜಿಲ್ಲೆ ಪೂರ್ತಿ ಸುಮಾರು ಒಂದು 50 ಕಡೆ 100 ಕಡೆ ಕ್ಯಾಮರಾ ANPR ಕ್ಯಾಮರಾಸ್ ಅಂದರೆ ಹೇಳ್ತೀವಿ. ಆಟೋಮೆಟಿಕ್ಲಿ ನಂಬರ್ ಪ್ಲೇಟನ್ನು ಕ್ಯಾಪ್ಚರ್ ಮಾಡ್ತದೆ. 100 ಲೊಕೇಶನ್ಗಳಲ್ಲಿ ಇಂಥ ಕ್ಯಾಮರಾವನ್ನು ಹಾಕ್ತೀವಿ. ಮತ್ತು ಅದಲ್ಲದೆ ಸೊ ನಾರ್ಮಲ್ ಸರ್ವೈಲೆನ್ಸ್ ಕ್ಯಾಮರಾ ಅದು ಒಂದು 100 ಲೊಕೇಶನ್ಗಳಲ್ಲಿ ಕೂಡ ನಾವು ಹಾಕ್ತಾ ಇದ್ವಿ ಈಗ ಇತ್ತೀಚೆಗೆ. ಸರ್, ಗಡಿ ಭಾಗದಲ್ಲಿ ಸಾಕಷ್ಟು ಅಪರಾಧಗಳು ಮಹಾರಾಷ್ಟ್ರ ಕರ್ನಾಟಕ ಈ ಕಡೆದ ಆರೋಪಿಗಳು ಆ ಕಡೆ ಹೋಗ್ತಾರೆ, ಅದಕ್ಕೆ ಏನು ವಿಶೇಷ ಏನು? ಸೊ ಕೋಆರ್ಡಿನೇಷನ್ ಮೀಟಿಂಗ್ ಪೀರಿಯಾಡಿಕ್ಲಿ ಇಲ್ಲಿ ಲೋಕಲ್ ಆಫೀಸರ್ಸ್ ಮಾಡ್ತಾನೆ ಇರ್ತಾರೆ. ಸೊ ಗಡಿಪಾಗಳೇ ಅಲ್ಲಿ ನಾನು ಹೇಳಿದ್ದೇನಲ್ಲ, ಗಡಿಪಾಗಳಲ್ಲಿ ಈವನ್ ಇಂಟೀರಿಯರ್ ರೋಡ್ಸಲ್ಲಿ ಈಗ ಬೋರ್ಗಾನ್ ರೋಡ್ ಥರ ಇರಲಿ, ಪ್ರತಿಯೊಂದು ಮಹಾರಾಷ್ಟ್ರಗೆ ಹೋಗುವ ಸಣ್ಣ ಪುಟ್ಟ ರೋಡಲ್ಲಿ ಕೂಡ ಈಗ ಡಿಸ್ಕಷನ್ ಕೂಡ ನಾವು ಮಾಡಿದ್ದೀವಿ. ಎಲ್ಲಿ ಕ್ಯಾಮರಾಸನ್ನು ಮಾಡಬೇಕಂದ್ರೆ ಆಫೀಸರ್ಸ್ ಜೊತೆ ಡಿಸ್ಕಷನ್ ಮಾಡಿ ಮಹಾರಾಷ್ಟ್ರ ಬಾರ್ಡ್ರ್ ಎಲ್ಲಿ ಇರ್ತದೋ ಅಲ್ಲಿಂದ ಬಂದು ಅಫೆನ್ಸ್ ಮಾಡಿ ಯಾರು ಹೋಗುವಾಗ ಗೊತ್ತಿಲ್ಲದೆ ಯಾರು ಹೋಗಬಾರ್ದು, ಕ್ಯಾಮರಾನಲ್ಲಿ ಕ್ಯಾಪ್ಚರ್ ಆಗಬೇಕು. ಅದರಿಂದ ನಾವು ಪತ್ತೆ ಮಾಡ್ತೀವಿ ಅಂದರೆ ಮುಂದಿನ ದಿವಸಗಳಲ್ಲಿ ಅವರು ತಪ್ಪು ಮಾಡೋದಕ್ಕೆ ಭಯ ಇರ್ತದೆ, ಇಲ್ಲಿ ಬರೋದು ಕಡಿಮೆ ಆಗ್ತದೆ. ಆ ಉದ್ದೇಶದಲ್ಲಿ ಸರ್ವೈಲೆನ್ಸನ್ನು ಇನ್ನೂ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ. ಸರ್, ಮೀಟರ್ ಬಗ್ಗೆ ಬಹಳಷ್ಟು ಪ್ರಕಾರಗಳು ಇದೆ ಸರ್, ಅದ್ರ ಬಗ್ಗೆ ಏನು ವಿಶೇಷ? ಮೀಟರ್ ಬಡ್ಡಿ ಬಗ್ಗೆ ಸಾರ್ವಜನಿಕರಿಗೆ ನಾವು ಏನು ಹೇಳ್ಕೊಡ್ತೀವಿ ಅಂದರೆ, ದಯವಿಟ್ಟು ಯಾರು ಎದುರ್ಕೊಳ್ಳಬೇಡ. ಯಾರು ನಿಮಗೆ ತೊಂದರೆ ಕೊಡ್ತಾರಂದ್ರೆ ನೀವು ಬಂದು ನೀವು ಕಂಪ್ಲೇಂಟ್ ಕೊಡ್ತೀರಂದರೆ 100% ನಾವು ತೊಗೊಂಡು ಕೇಸನ್ನು ದಾಖಲು ಮಾಡ್ತೀವಿ. ಒಂದು ವೇಳೆ ನಿಮ್ಮ ಜಮೀನನ್ನು ಬರೆದು ತೊಂದರೆ ಮಾಡ್ತಾ ಇದ್ದಾರನ್ನು ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ರೇಟ್ ಕಾಯ್ದೆ ಅಡಿಯಲ್ಲಿ ಆ ರಿಜಿಸ್ಟ್ರೇಷನನ್ನು ಕ್ಯಾನ್ಸಲ್ ಮಾಡೋದಕ್ಕೂ ಕೂಡ ಅವಕಾಶ ಇರ್ತದೆ. ದಯವಿಟ್ಟು ನೀವು ಮುಂದೆ ಬರಬೇಕು, ಸಾರ್ವಜನಿಕರು ಮುಂದೆ ಬನ್ನಿ, ಯಾವುದೇ ಯಾರಿಗೆ ಹೆದರಿಕೆ ಬೇಡ, ನಾವು ನಿಮ್ಮ ಜೊತೆಗೆ ಇದ್ದೀವಿ. ಮೀಟರ್ ಬಡ್ಡಿ ಯಾರು ಅಂತಾಗ ಮಾಡ್ತಾರಂದರೆ ಅದಕ್ಕೆ ಅವಕಾಶ ಕೊಡಬೇಡ, ನೀವು ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡಿ, ನಾವು ಕ್ರಮ ಕೈಗೊಳ್ತೀವಿ. ಸರ್, ವಿಶೇಷವಾಗಿ ಯುವಕರು ಸೈಬರ್ ಕ್ರೈಮ್ ಹನಿಟ್ಟಿ ಅಂತ ಭಾಳಷ್ಟು ಪ್ರಕರಣ ಆಗ್ತಾಯಿದೆ ಸೋಷಿಯಲ್ ಮೀಡಿಯಾ ಮುಖಾಂತರ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಯುವಕರಿಗೆ? ಸೊ ಸೈಬರ್ ಕ್ರೈಮಲ್ಲಿ ಇತ್ತೀಚೆಗೆ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂದರೆ ಭಾಳಷ್ಟು ನಡೀತಾ ಇದೆ. ಸೊ 1 ಲಕ್ಷ ಕೊಡ್ತೀರಂದ್ರೆ 1 ವರ್ಷದಲ್ಲಿ ಅದು 2 ಲಕ್ಷ ಆಗ್ತದೆ ಅಂದರೆ ಡಬ್ಲಿಂಗ್ ಅಂದರೆ ಹೇಳ್ತಾ ಇದ್ದಾರೆ. ಯಾವುದೇ ಇಂತಾಗ ಶೇರ್ ಮಾರ್ಕೆಟಲ್ಲಿ, ಯಾವುದೇ ಇಂಟರ್ನ್ಯಾಷನಲ್ ಶೇರ್ ಮಾರ್ಕೆಟಲ್ಲಿ ಇರಲಿ, ಸೊ ಅಶ್ಯೂರ್ಡ್ ಆಗಿ ನೀವು 1 ಲಕ್ಷ ಕೊಡ್ತೀರಂದ್ರೆ ಇನ್ನೊಂದು ಲಕ್ಷ ಕೊಡ್ತೀವಿ ಅಂದರೆ ಹೇಳೋದಕ್ಕೆ ಯಾರಿಗೂ ಅಂತಾಗ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸೊ ಅದರಿಂದ ಸಾರ್ವಜನಿಕರಿಗೆ ನಾವು ಏನು ಹೇಳ್ಕೊಳ್ತೀವಿ ಅಂದರೆ, ದಯವಿಟ್ಟು ಇಂತಾಗ ಯಾರೇ ನಿಮ್ಮ ಕಡೆ ಹಣ ವಸೂಲಿ ಮಾಡ್ತಾರಂದರೆ ನಿಮಗೆ ಮಾಹಿತಿ ಇದೆ ಅಂದರೆ ಪೊಲೀಸ್ ಕಡೆ ತಿಳಿಸಿ. ಅಂತಾಗ ಕೊಟ್ಟಿದ್ದೀರಂದ್ರೆ ತಕ್ಷಣ FIR ಮಾಡಿ 100% ಅಂತಾಗ 1 ಲಕ್ಷಕ್ಕೆ ವರ್ಷಕ್ಕೆ 1 ಲಕ್ಷ ನಿಮಗೆ ಸಂಪಾದನೆ ಮಾಡಿ ಅವ್ರು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅಂತಾಗ ಅವ್ರು ಸಂಪಾದನೆ ಮಾಡೋರು ಅವರ ರಿಲೇಟಿವ್, ಅವ್ರ ಸಂಬಂಧಿಕರ ಕಡೆ ಮಾಡಿ ಕೊಡೋಕ್ಕಾಗೋದಲ್ಲ, ಅವ್ರು ಯಾಕೆ ನಿಮ್ಮ ಕಡೆ ಬರ್ತಾ ಇದ್ದಾರೆ. ಸೊ ಇನಿಷಿಯಲಿ ಒಂದು 4 ತಿಂಗಳಿಗೆ 5 ತಿಂಗಳಿಗೆ ಕೊಡ್ತಾರೆ. ನೀವು 1 ಲಕ್ಷ ಕೊಡಿ, ತಿಂಗಳಿಗೆ ಒಂದು 6,000 8,000 ಕೊಡ್ತೀವಿ ಅಂದರೆ ಹೇಳ್ತಾರೆ. ಸೊ 6 ತಿಂಗಳಲ್ಲಿ ಅವರು 7 ತಿಂಗಳಲ್ಲಿ ನೀವು ಕೊಟ್ಟಿರೋ ಹಣದಲ್ಲಿ ಒಂದು 50,000 ಕೊಡ್ತಾರೆ. ಅದನ್ನು ನಿಮ್ಮ ರಿಲೇಟಿವ್ಗೆ ನೀವು ಹೋಗಿ ಹೇಳಿ ಅಂತ ಹೇಳ್ತಾರೆ. ಇದೇ ಥರ ಒಂದು 100 ಜನ ಕಡೆ ತೊಗೊಂಡಾದ್ಮೇಲೆ ಊರು ಬಿಟ್ಟು ಹೋಗ್ತಾರೆ. ಸೊ ಇದು ನಡೀತಾ ಇದೆ. ಅದಕ್ಕೆ ಯಾವುದಕ್ಕೆ ಅವಕಾಶ ಕೊಡಬೇಡ, ಇಂತಾಗ ನಿಮಗೆ ಯಾವುದೇ ರಿಟರ್ನ್ಸ್ ಸಿಗೋದು ಸಾಧ್ಯನೇ ಇಲ್ಲ. ಸರ್, ಈಗ ಆ್ಯಪ್ ಮುಖಾಂತರ ಕಂಪ್ಲೀಟ್ ಮಾಡ್ಬೇಕಂತ ಹೇಳ್ತಿರ್ತಾವೆ, ಯಾವುದೋ ಹೆಸರು ಇದು ಮಾಡಲ್ಲ ಅಂತ ಬಹಳಷ್ಟು ಫೇಕ್ ಕಾಲ್ಸ್ ಬರ್ತಾವೆ ಸರ್. ಪೊಲೀಸರು ಅಲ್ಲಿ ಹೋದ ನಂತರ ಅದು ಕಾಲ್ ಆಗ್ತಾಯಿಲ್ಲ ಅಥವಾ ಫೇಕ್ ಇರುತ್ತೆ, ಅದು ಹೇಗೆ ವೆರಿಫೈ ಮಾಡ್ತೀರಾ ಸರ್? ಇಲ್ಲ, ನಾವು ಫಸ್ಟು ಈಗ ನಮಗೆ ಮಾಹಿತಿ ಬಂದ ತಕ್ಷಣ ಮಾಹಿತಿಯಲ್ಲಿ ಇರೋದೆಲ್ಲ ನಿಜ ಅಂದರೆ ನಾವು ಅಂದ್ಕೊಳ್ಳಲ್ಲ. KSPFಲ್ಲಿ ನೀವು ಮಾಹಿತಿ ಕೊಡಿ, ನಾವು ಕ್ರಮ ಕೈಗೊಳ್ತೀವಿ ಅಂದರೆ ಹೇಳ್ತೀವಲ್ಲ, ಜನ ಮಾಹಿತಿ ಕೊಡ್ತಾರೆ. ಕೆಲವೊಬ್ಬರು ಉದ್ದೇಶಪರವಾಗಿ ಅವ್ರಿಗೆ ಆಗದೇ ಇರೋರ ಮೇಲ್ಗಡೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದೆಲ್ಲ ನಾವು ಹೇಳ್ತೀವಿ, ಇಂಥವೇ ಇರ್ತಂದ್ರೆ ಅದನ್ನು ನಾವು ಕ್ಲೋಸ್ ಮಾಡ್ತೀವಿ. ನಮಗೆ ಉದಾಹರಣೆಗೆ ಕೆಲವೊಂದು ಕಡೆ ರಿಪೀಟೆಡ್ ಆಗಿ ಮಾಡ್ತಾರೆ, ಹೋಗಿ ವೆರಿಫೈ ಮಾಡೋ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿದೆ, ನಾವು ಅಲ್ಲಿನೇ ಕ್ಲೋಸ್ ಮಾಡ್ತೀವಿ.
ಜಸ್ಟ್ ವಿಲ್ ಗೋ ಅಂಡ್ ಏನು ನಡೀತಾ ಇದೆ ಅವ್ರು ಹೇಳೋದು ನಿಜನಾ ಇಲ್ವೋ ಅಂದರೆ ವೆರಿಫೈ ಮಾಡ್ತೀವಿ. ತಕ್ಷಣ ಮಾಹಿತಿ ಕೊಟ್ಟ ನಂತರನೇ FIR ಮಾಡಲ್ಲ. ವೆರಿಫೈ ಮಾಡಿ ನಿಜವಾ ಸುಳ್ಳು ಅಂದರೆ ಫಸ್ಟ್ ಚೆಕ್ ಮಾಡ್ತೀವಿ. ಸೊ ಕೆಲವೊಬ್ಬರು ಇದನ್ನು ಮಿಸ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಬಟ್ ಅಂತಾಗೆಲ್ಲ ಯಾರಿಗೂ ಅವಕಾಶ ಕೊಡಲ್ಲ. ಚಿಕ್ಕೋಡಿ ಸಬ್ ಡಿವಿಷನ್ ಇದೆ ಸರ್, ಮೊದಲು ಸಬ್ಜೆಲಿ ಇತ್ತು. ಅಂದರೆ ಆ್ಯಕ್ಚುಲಿ ಇದು ಕ್ಯಾಬಿನೆಟ್ ಸರ್ಕಾರ ಮಟ್ಟದಲ್ಲಿ ಇರೋ ಸಮಸ್ಯೆ. ಈಗ ಸಬ್ಜೆಲಿ ಇಲ್ಲ ಸರ್ ಭಾಳಷ್ಟು ವರ್ಷದಿಂದ. ಹೀಗಾಗಿ ಸಿಬ್ಬಂದಿಗಳಿಗೆ ಆರೋಪಿಗಳನ್ನ ಇದು ಮಾಡಲಿಕ್ಕೆ ಭಾಳಷ್ಟು ಚಾಲೆಂಜಸ್ ಇದೆ. ತಾವು ಏನು ಇದು ಮಾಡ್ತೀರಾ ಸರ್? ಇಲ್ಲ, ಅದು ನಮ್ಮ ಮಟ್ಟದಲ್ಲಿ ಆಗೋದಿಲ್ಲ.